ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಶಾಲಾ ಸಂಸತ್ತು ರಚನೆ ಮತ್ತು ಚುನಾವಣೆಯ ಒಂದು ಮಾದರಿಯನ್ನು ನೋಡೋಣ. ಭವ್ಯ ಭಾರತದ ಪ್ರಜೆಗಳೇ ಪ್ರಭುಗಳಾಗುವ ಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಮಕ್ಕಳಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಲು ಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆ ಮಾಡುವುದು ಅವಶ್ಯಕವಾಗಿದೆ. ಭಾರತದ ಚುನಾವಣಾ ಆಯೋಗ ನಡೆಸುವ ಸಾರ್ವತ್ರಿಕ ಚುನಾವಣೆಗಳು ಹಾಗೂ ಮತದಾನದ ಎಲ್ಲಾ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ನಮ್ಮ ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆ ಕಲದಗಿಯಲ್ಲಿ ಶಾಲಾ ಸಂಸತ್ತು ರಚನೆ ಮಾಡಲಾಯಿತು. ಬನ್ನಿ ಅದನ್ನೆಲ್ಲವನ್ನು ಹಂತ ಹಂತವಾಗಿ ವೀಕ್ಷಿಸೋಣ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಬನ್ನಿ ಎಲ್ಲರ ಕರೆತನ್ನಿ, ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ. ಒಂದೇ ಒಂದು ಮತವು ಉತ್ತಮರ ಗೆಲುವು, ಒಂದೇ ಒಂದು ಮತವು ಉತ್ತಮರ ಗೆಲುವು. ಹಣ ನೋಡಬೇಡ, ಹೆಂಡ ಕೇಳಬೇಡ, ತುಪ್ಪ ಒರೆಸುತ್ತಾರ ಬಳಿದು ತಾವೆ ತಿನ್ನುತ್ತಾರ. ಹೇ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ, ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣ ಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು, ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನ್ನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ.
ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು. ನಮ್ಮ ಶಾಲಾ ಸಂಸತ್ತಿನ ಸದಸ್ಯನಾಗಿ ಆಯ್ಕೆಯಾದ ನಂತರ ಶಾಲೆಯ ನಿಯಮಗಳನ್ನು ಗೌರವಿಸಿ ಪಾಲಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ಶಾಲೆಯ ಗೌರವ, ಶಿಸ್ತು ಹಾಗೂ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಿ ಅವರಿಗೆ ಮಾದರಿ ವಿದ್ಯಾರ್ಥಿಯಾಗಿ ವರ್ತಿಸುತ್ತೇನೆ. ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಸಹಪಾಠಿಗಳಿಗೆ ಗೌರವ ನೀಡುತ್ತೇನೆ. ನನಗೆ ನೀಡಲಾದ ಜವಾಬ್ದಾರಿಯನ್ನು ಯಾವುದೇ ಪಕ್ಷಪಾತವಿಲ್ಲದೆ ನಿರ್ವಹಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಹಾಗೂ ಸರಸ್ವತಿಯ ಹೆಸರಿನಲ್ಲಿ ನನ್ನ ಅಂತಃಕರಣದ ಮೇಲೆ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್.